ಮತ್ತೊಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ ಪಟ್ಟಣಗೆರೆ ಶೆಡ್ನಲ್ಲಿ. ಅದಾದ ನಂತರ ಕೂಡ ಈ ಪಟ್ಟಣಗೆರೆ ಶೆಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕೋ ಪ್ರಯತ್ನಗಳಾಗ್ತಾ ಇದೆ. ಅಲ್ಲಿ ಸೀಸ್ ಮಾಡಿದ ವಾಹನಗಳನ್ನು ಮಾತ್ರ ನಿಲ್ಲಿಸ್ತಾರಾ ಅಥವಾ ದುಡ್ಡು ಜಾಸ್ತಿ ಕಟ್ಟಿದರೂ ಕೂಡ ಮತ್ತೆ ಮತ್ತೆ ಅಲ್ಲಿ ಅವರಿಂದ ಹಣ ಹೆಚ್ಚು ಪಡೆಯಲಾಗ್ತಾ ಇದೆಯಾ? ಇದೀಗ RTO ಸಹಾಯದೊಂದಿಗೆ ಮಾಲೀಕರ ಸಂಪರ್ಕಕ್ಕೆ ತಯಾರಿ. ಪಟ್ಟಣಗೆರೆ ಶೆಡ್ ರಹಸ್ಯ ಬಯಲಿಗೆ ಪೊಲೀಸರು ಮುಂದಾಗಿದ್ದಾರೆ. ಕೆಲವರು ಲೋನ್ ಪಾವತಿ ಮಾಡಿದ್ದಾರೆ, ಆದರೆ ಹೆಚ್ಚಿನ ಹಣಕ್ಕಾಗಿ ರೌಡಿಸಮ್ ನಡೀತಾ ಇದೆಯಾ? ಆ ಗಾಡಿಗಳೆಲ್ಲ ಯಾಕೆ ನಿಂತಿದೆ ಅಂತ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಈಗ RTO ಸಹಾಯ ಪಡೀತಾರೆ, ಅದರ ನಂಬರ್ ನೋಡ್ತಾರೆ, ಯಾರು ಮಾಲೀಕರು ಅಂತ ಪತ್ತೆ ಹಚ್ತಾರೆ, ಕೇಳ್ತಾರೆ ಯಾಕಪ್ಪ ಕಟ್ಟಲಿಲ್ಲ ಅಂಥೇಳಿ. ಇಲ್ಲ ಸರ್ ಕಟ್ಟಿದ್ದೀವಿ ಲೋನ್, ಆದರೆ ಹೆಚ್ಚು ದುಡ್ಡು ಕೊಡಬೇಕು ಅಂತೇಳಿ ಮಾಡಿದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗಾಡಿ ಖರೀದಿ ಮಾಡಿದ. ಗಾಡಿ ಖರೀದಿ ಮಾಡಿದ ನಂತರ ಲೋನ್ ಕಟ್ಟೋಕ್ಕಾಗಿಲ್ಲ. ಲೋನ್ ಕಟ್ಟೋಕ್ಕಾಗದೇ ಇದ್ದಾಗ ಪ್ರೈವೇಟ್ ಜನರನ್ನು ಕಳಿಸಿ ಗಾಡಿ ಸೀಸ್ ಮಾಡ್ತಾರೆ. ಗಾಡಿ ಸೀಸ್ ಮಾಡಿ ಅಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ನಂತರ ಎಲ್ಲ ಕಟ್ಟಬೇಕಪ್ಪ ಅಂಥೇಳಿ ಆವಾಜ್ ಹಾಕ್ತಾರೆ. ಒಬ್ಬ ಕಟ್ತಾ ಒಂದು ಕಾರಿಗೆ 4 ಲಕ್ಷ ಬೆಲೆ ಇದ್ದರೆ 4 ಲಕ್ಷ ತನಕ ಅಂದರೆ ಎಷ್ಟಿದೆ ಕಟ್ಟಿರ್ತಾನೆ. ಆದರೆ ಇವರೇನು ಮಾಡ್ತಾರೆ, ಅವನಿಗೆ ವಾಪಸ್ ಬಿಟ್ಕೊಡೋದಿಲ್ಲ. ಇನ್ನೂ ಸ್ವಲ್ಪ ದುಡ್ಡು ಬರಲಿ, ಆಗಿಲ್ಲ, ಇನ್ನೂ ಕೊಡೋ ಅಂತ ಕೇಳ್ತಾ ಇರ್ತಾರೆ. ಅಂಥದ್ದೇನಾದರೂ ಆಗಿದೆಯಾ? ಇದರ ಬಗ್ಗೆ ತನಿಖೆ ಮಾಡಿ RTOನ ಸಂಪರ್ಕಿಸುವಂಥ ಪ್ರಯತ್ನಗಳಾಗುತ್ತೆ. ಒಂದು ವೇಳೆ ಇದಾಗಿದ್ದರೆ ಇದೊಂದು ಮತ್ತೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತೆ. ಅನೇಕರು ಮತ್ತೆ ಜೈಲು ಪಾಲಾಗುವ ಸಾಧ್ಯತೆ ಇದೆ. ಓಕೆ, ಆ ಶೆಡ್ ಬಳಿ ಸವಿತಾ ಅವರಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿಲ್ಲ. ಸವಿತಾ ಅವರೇ, ಶೆಡ್ ಬಳಿ ಹೋಗಿದ್ರಾ? ಶೆಡ್ನಲ್ಲಿರುವಂಥ ವಾಹನಗಳು, ಕೆಲವು ವಾಹನಗಳ ದುಡ್ಡನ್ನು ಕಟ್ಟಿ ಆಗಿದೆ, ಆದರೂ ಕೂಡ ಬಿಡ್ತಾ ಇಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ. ನಾನು ಅದೇ ಹೇಳಿದೆ, ಒಂದು ಗಾಡಿ ಕಟ್ಟೋಕ್ಕಾಗಿರೋದಿಲ್ಲ, ಸೀಸ್ ಮಾಡಿರ್ತಾರೆ, ತಗೊಂಬಂದಿರ್ತಾರೆ, ಕಟ್ಟಿದ ನಂತರ ಕೂಡ ಕೊಡ್ತಾ ಇಲ್ಲ, ಹೆಚ್ಚು ಹಣ ರಿಕವರಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಈಗ ಏನು ಮಾಡುತ್ತೆ ಪೊಲೀಸರು ಮತ್ತು RTO? ಪ್ಲೀಸ್ ಎಕ್ಸ್ಪ್ಲೈನ್. ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ ಅಂದರೆ ಅದರ ಸಾವಾಸನೆ ಸಾಕು ಅಂತ ಜನರು ಈ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಾಹನ ಸವಾರರು, ನಾವು ಸೀಸ್ ಆಗಿರುವಂತಹ ವಾಹನದ ಹಣ ಪಾವತಿ ಮಾಡಿದ್ರು ಈ ಕೇಸ್ ನಡೀತಿರೋದ್ರಿಂದ ವಾಹನ ಕೂಡ ಸಿಗ್ತಾ ಇಲ್ಲ. ನಾವು ಸಾಲ ಸೋಲ ಮಾಡಿ ಸೀಸ್ ಆಗಿರುವಂತಹ ವಾಹನಕ್ಕೆ ನಾವು ಹಣ ಪಾವತಿ ಮಾಡಿದ್ದೀವಿ RTOಗೆ ಅಂತ. ಇದೀಗ ಪಟ್ಟಣಗೆರೆ ಶೆಡ್ನ ಸುತ್ತ ಸಾಕಷ್ಟು ಅನುಮಾನಗಳು ಅಂದರೆ ಶುರು ಆಗ್ತಾ ಇದ್ದಾವೆ. ಅನುಮಾನಾಸ್ಪದವಾಗಿ ಒಳಭಾಗದಲ್ಲಿರುವಂತಹ ವೆಹಿಕಲ್ಲು ಬಹುತೇಕ RTOಗೆ ಹಣ ಪಾವತಿ ಮಾಡಿದ್ರು ಹೆಚ್ಚುವರಿ ಹಣಕ್ಕಾಗಿ ಏನಾದರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ರೌಡಿಸಮ್ ಮಾಡ್ತಾ ಇದ್ದಾರೆ ಅಂತ. ಒಂದು ನಿಗದಿಪಡಿಸಿರುವಂತಹ ಲೋನ್ ಕಟ್ಟಬೇಕಾಗಿರುವಂತಹ ಅಮೌಂಟ್ ಕಟ್ಟಿದ್ರು ವಾಹನ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸ್ ಇಲಾಖೆಗೆ ಶುರುವಾಗಿದೆ. ಸದ್ಯ ಈ ಎಲ್ಲದರ ಹಿಂದೆ ಬೆನ್ನತ್ತಿದಂತಹ ಪೊಲೀಸ್ ಇಲಾಖೆ RTO ಮೊರೆ ಹೋಗಿದೆ. RTOದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ನಂಬರ್ ಯಾರ ಮಾಲೀಕತ್ವದಲ್ಲಿದೆ ಅಂದರೆ ಇಷ್ಟೆಲ್ಲವೂ ಪೇ ಮಾಡಿದ ನಂತರವೂ ವಾಹನ ಇಲ್ಯಾಕಿದೆ ಅಂತ ಒಂದಿಷ್ಟು ಪ್ರಾಥಮಿಕವಾಗಿ ತನಿಖೆ ಆಗುತ್ತೆ. ಒಂದೊಮ್ಮೆ ಏನಾದರೂ ವಾಹನ ಅಂದರೆ ಸೀಸ್ ಆಗಿರುವಂತಹ ವಾಹನದ್ದು ಏನು ಹಣ ಪಾವತಿ ಆಗಿದ್ರು ಒಂದೊಮ್ಮೆ ಈ ಶೆಡ್ನಲ್ಲಿ ವಾಹನ ಇದ್ದರೆ ಅಂದರೆ ಹೆಚ್ಚುವರಿ ಹಣಕ್ಕಾಗಿ ರೌಡಿಸಮ್ ಮಾಡಿ ಅಥವಾ ಒಂದೊಮ್ಮೆ ಡಿಮ್ಯಾಂಡ್ ಮಾಡಿದರೆ ಈ ಎಲ್ಲದರ ಬಗ್ಗೆ ವಾಹನ ಮಾಲೀಕರು ಪೊಲೀಸರ ಮುಂದೆ ಹೇಳಿಕೆ ನೀಡಿದರೆ ಈ ಒಂದು ಪ್ರಕರಣ ಮತ್ತೊಂದು ಆಯಾಮದಲ್ಲಿ ಮತ್ತೊಂದು ಕಡೆ ತಿರುವು ಪಡೆಯುವ ಸಾಧ್ಯತೆ ಇದೆ. ಜಯಪ್ರಕಾಶ್ ಶೆಟ್ಟಿ, ಒಟ್ಟಾರೆ ಪೊಲೀಸ್ ಇಲಾಖೆ ಸದ್ಯ RTO ಮೊರೆ ಹೋಗಿದೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಸದ್ಯ ನಾನು ಪಟ್ಟಣಗೆರೆ ಶೆಡ್ ಮುಂಭಾಗದಲ್ಲಿದ್ದೀನಿ, ದೃಶ್ಯದಲ್ಲಿ ನೋಡಬಹುದು. ಇಂದು ಕೂಡ ಒಂದಿಷ್ಟು ಜನರನ್ನು ಮಾತಾಡಿಸಿದೆ. ನಾವು ಸಾಲ ಸೋಲ ಮಾಡಿ ಈಗ ಅಂದರೆ ಸೀಸ್ ಆಗಿರುವಂತಹ ವೆಹಿಕಲ್ಗೆ ನಾವು ಹಣ ಪಾವತಿ ಮಾಡಿದ್ವಿ, ಇಷ್ಟು ದಿನ ಕೇಸ್ ನಡೀತಾ ಇರೋ ಕಾರಣದಿಂದಾಗಿ ನಮ್ಮ ವೆಹಿಕಲ್ ಕೊಟ್ಟಿರಲಿಲ್ಲ, ಇಂದು ಕೊಡ್ತಾ ಇದ್ದಾರೆ ಅಂತ ಪ್ರಮುಖವಾಗಿ ನೋಡ್ಬೋದು ದೃಶ್ಯದಲ್ಲಿ. ಬಿಡುಗಡೆ ಅಮೌಂಟ್ ಕಟ್ಟಿದ್ರ ಬಹುತೇಕ ಈ ಭಾಗದಲ್ಲಿ ಜನರು ಮಾತಾಡಕ್ಕೆ ಭಯ ಬೀಳ್ತಾ ಇದ್ದಾರೆ. ಒಂದಿಷ್ಟು ಮುಕ್ತವಾಗಿ ಮಾತಾಡಿದ್ರು. ಅಂದ್ರೆ ನಾವು ಬಳ್ಳಾರಿಯಿಂದ ಬಂದಿದ್ವಿ, 30,000 ಸಾಲ ಸೋಲ ಮಾಡಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ವಿ, ವೆಹಿಕಲ್ ಬಿಡಿಸ್ಕೊಳಕ್ ಬಂದಿದ್ವಿ ಅಂತ. ಇನ್ನು 1.5 ಲಕ್ಷ ನಾವು ಕಟ್ಟಿದೀವಿ. RTO ಕೂಡ ಮೇಲ್ ಮಾಡಿದೆ, ಅಂದ್ರೆ ಇವತ್ತು ವೆಹಿಕಲ್ ಬಿಡ್ತಾರೆ, ಸಿಬ್ಬಂದಿ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಸ್ವತಃ RTOದವರು ಈ ಶೆಡ್ನ ಸಿಬ್ಬಂದಿ ನಂಬರ್ನ ಕೊಟ್ಟಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ನೋಡಿ ವೀಕ್ಷಕರೇ, ಕೆಲವರೆಲ್ಲ ಪಾಪ ಕಂಪ್ಲೀಟ್ ದುಡ್ಡು ಕಟ್ಟಿದ್ದಾರೆ, ಆದರೂ ಕೂಡ ಅವರಿಂದ ಹೆಚ್ಚೆಚ್ಚು ವಸೂಲು ಮಾಡಲಾಗ್ತಾ ಇದೆ. ಅಂಥವರನ್ನು ಎಡೆಮುರಿ ಕಟ್ಟಲೇಬೇಕಾಗಿದೆ.
ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಂಗೆ ಅಂತಂದರೆ ದುಡ್ಡು ಕಟ್ಟಿದ ನಂತರ ಕೂಡ ಪಾಪ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಈಗ ಕೆಲವರಲ್ಲಿ ಬರ್ತಾ ಇದ್ರಂತ RTO ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಂತೆ, ನಿಮ್ಮ ಗಾಡಿ ತಗೊಂಡೋಗಿ ಅಂತ. ಗಾಡಿ ಒಬ್ಬ ಪರ್ಚೇಸ್ ಮಾಡ್ತಾನೆ, ಕಟ್ಟೋಕ್ಕಾಗಲ್ಲ ಅವನಿಗೆ ಬ್ಯಾಂಕಿಗೆ ಒಂದು 4-5 ವಾರ, ಈ ಕೊರೋನಾ ಎಲ್ಲ ಇದ್ದ ಟೈಮಲ್ಲಿ. ಆಗೇನಾಗತ್ತೆ, ಇವರು ಅದನ್ನು ಎತ್ತಾಕೊಂಬರ್ತಾರೆ, ಇಲ್ಲಿ ಗಾಡಿ ಇಲ್ಲಿ ಇರ್ತಾರೆ. ನೀನು ಕಟ್ಟಿದ ನಂತರ ತಗೊಂಡೋಗಪ್ಪ ಅಂತೇಳಿ ಅವ ಮತ್ತೆ ಹೆಂಗೋ 1-2 ತಿಂಗಳು ಕಳೆದ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಕಟ್ಟೋದಕ್ಕೆ ಶುರು ಮಾಡಿದ ನಂತರ ಮತ್ತೇನಾಗತ್ತೆ, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಕಟ್ಟಬೇಕು ಅಂತ ಇಟ್ಕೊಳ್ಳಿ. 1 ಲಕ್ಷ ಕಟ್ತಾನೆ, ಇವರು 1 ಲಕ್ಷ ಕಟ್ಟಿದ ನಂತರ ಕೂಡ ಇಲ್ಲ ಇನ್ನೂ 25,000 ಕಟ್ಟಬೇಕು ಅಂತೇಳಿ ಹೆಚ್ಚಿನ ರಿಕವರಿ ಮಾಡ್ತಾ ಇರುವಂಥ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಈಗ ಕೆಲವು ಗೊತ್ತಾಗ್ಬೋದು ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದಾಗಿ ಇಂಥದ್ದೊಂದು ಮಾರಕ ದಂಧೆ ಹೊರಗೆ ಬರ್ತಾ ಇದೆ. ನೋಡೋಣ.